ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಕಾರ ಹುಣ್ಣಿಮೆಗೆ ರೀ ಹೊನ್ನೋಗಿ ದಿನ ಮಣ್ಣಿನ ಎತ್ತ ಪೂಜೆ ಮಾಡೋದು ವಿಡಿಯೋ ಮಾಡಿ ನೋಡ್ರಿ. ನಾವು ಹೊನ್ನೋಗಿ ದಿನ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಈ ರೀತಿ ಮಣ್ಣಿನ ಒರಿಜಿನಲ್ ಕರಿ ಮಣ್ಣಿನಿಂದ ಎತ್ತ ತಯಾರು ಮಾಡಿ ಪೂಜೆ ಮಾಡ್ತಿದ್ದೀವಿ ರೀ. ವರ್ಷ ನಮ್ಮ ಅಪ್ಪವರು ಮನ್ಯಾಗ ಎತ್ತ ತಯಾರು ಮಾಡ್ತಿದ್ರಿ. ಈ ವರ್ಷ ನಮ್ಮ ಅಪ್ಪವರು ಕಾಯಿಪಲ್ಯ ಮಾರಾಟಕ್ಕೆ ಹೋಗಿದ್ರಿ. ಅಂದ್ರೆ ರವಿವಾರ ಶಾಂತಿ ಇತ್ತು ರೀ. ಚವಳಿಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ ಮಾರಾಟ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಸಿಗಲಿಲ್ಲ. ಸಂಜೆ ಮಾಡಿ ಬಂದರು. ಅದಕ್ಕೆ ಬರಾಗ ಸಂತೆಗೇನು ಏನು ಮಾಡ್ಯಾರಿ, ಕುಂಬಾರ ಅವರು ಎತ್ತ ಈ ರೀತಿ ಮಾರ್ಲಕ್ಕೆ ತೊಗೊಂಡು ಬಂದಿರ್ತಾರೆ. ಅವ್ರು ರೆಡಿ ಮಾಡಿ ಮಣ್ಣಿನೂ ಅದಾವ್ರಿ ಫ್ರೆಂಡ್ಸ್. ಅವ್ರ ಮಣ್ಣಿನ ಎತ್ತ ಮಾಡಿ ಈ ರೀತಿ ಕಲರ್ದು ಏನು ಮಾಡ್ಯಾರಿ, ಪೇಂಟ್ ಕೊಟ್ಟಾರಿ. ಚಂದ ಅದಾವ್ರಿ ಇವು ಎತ್ತ. ಅದಕ್ಕೆ ನಮ್ಮ ಅಪ್ಪವ್ರಿಗೆ ಟೈಮ್ ಇಲ್ದಕ್ಕಾಗಿ ಕುಂಬಾರ ಮನೆಗೆ ಎತ್ತ ತಂದಾರ ನೋಡ್ರಿ. ಎಷ್ಟು ಚಂದ ಅದಾವು. ಮಣ್ಣಿನೂ ಅದಾವ್ರಿ. ಯಾವ ರೀತಿ ಮಾಡ್ಯಾರ ನೋಡ್ರಿ ಅವರು ಕೆಳಗಡೆ ನಿಂದಿರ್ಲಾಕ. ಆಮೇಲೆ ಇದನ್ನ ಮಗಾಡ ಅಂತ ಕರಿತೀವಿ ರೀ. ಕಣ್ರಿ, ಆಮೇಲೆ ಇದು ಹನಿಪಟ್ರಿ, ಕೋಡ್ರಿ, ಕೋಡಿಗೆ ಕೋಡ್ ಬಳಿ ಹಾಕ್ಯಾರಿ. ಯಾವ ರೀತಿ ಅದಾವೆ ನೋಡ್ರಿ. ಆಮೇಲೆ ಕಿವಿ ನೋಡ್ರಿ, ಕೊರಳೊಳಗೆ ಗೆಜ್ಜೆ ಸರ ಮಾಡ್ಯಾರಿ. ಕಾಲು ನೋಡ್ರಿ, ಸೇಮ್ ಟು ಸೇಮ್ ಎತ್ತಿನ ಕಾಲು ಅದಾವೇನೋ ಅನ್ನುವಂಗೆ ಮಾಡ್ಯಾರ. ಆಮೇಲೆ ತಡಿ ಹಾಕಿಬಿಟ್ಟಾರೆ ಮೇಲ್ಗಡೆ ರೀ. ಅಂದರೆ ಈ ರೀತಿ ಕಾರ ಹುಣ್ಣಿಮೆಗೆ ಕರಿ ಹರಿಯತ್ನಾಗ ಒರಿಜಿನಲ್ ಎತ್ತುಗಳಿಗೆ ಈ ರೀತಿ ಶೃಂಗಾರ ಮಾಡಿರ್ತಾರೆ. ಆಮೇಲೆ ಹಿಂದ್ಗಡೆ ನೋಡ್ರಿ ಬಾಲಾಗಲಿ ಕಾಲಾಗಲಿ ಸೇಮ್ ಟು ಸೇಮ್ ಎತ್ತನ ಅದಾವೇನೋ ಅನ್ನುವಂಗೆ ಏನು ಮಾಡ್ಯಾರಿ, ಚಂದ ಬೆಳ್ಳಗದು ಮಾಡಿ ಕಲರ್ ಪೇಂಟ್ ಕೊಟ್ಟಾರಿ. ಯಾರು ನಮ್ಗೆ ಹುಟ್ಟಿದವರಿಗೆ ಕುಂಬಾರವರು ಎತ್ತ ಮಾಡ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಕುಂಬಾರಲ್ಲಿ ಇರ್ತಕ್ಕಂಥ ಕಲೆ ಬೇರೆ ಯಾರಲ್ಲಿ ಇರಂಗಿಲ್ಲ ರೀ. ಭಾಳ ಚಂದಗೆ ಮಡಿಗೆ ಮಾಡೋದಾಗಲಿ, ಗಡಿಗೆ, ಆಮೇಲೆ ಗಣಪತಿ ಈ ರೀತಿ ಎತ್ತ ಚಂದ ಮಾಡ್ಕೊಂಬರ್ತಾರೆ. ಪೂಜೆಗೆ ಏನೇನು ತೊಗೊಂಡು ನೋಡ್ರಿ. ನಾ ಇಲ್ಲಿ ಕುಂಬಾರ ಮನೆಯಾಗ 2 ಎತ್ತ ತೊಗೊಂಡೇನಿ ರೀ. ತಾಟ್ನಾಗ ಇಟ್ಟೀನಿ ರೀ. ಆಮೇಲೆ ಉದ್ದಿನ ಕಡ್ಡಿ, ಕಡಿ ಡೇಬ್ರಿ, ಅರಿಶಿನ, ಕುಂಕುಮ, ಹೂ ರೀ. ಆಮೇಲೆ ಬಾನಕ್ಕೆ ಹೊನ್ನೋಗಿ ದಿನ ಸಕ್ಕರೆ ಪುಟಾಣಿ ಅಂದ್ರೆ ಸಂಜೆ ಮಾಡಿ ನಾವು ಎತ್ತ ಪೂಜೆ ಮಾಡ್ತೀವಿ ರೀ. ಫಸ್ಟ್ ಮುಂಜಾನೆ ನಾ ಈ ರೀತಿ ಜಗಲಿ ಮೇಲೆಲ್ಲ ಪೂಜೆ ಮಾಡಿದ್ದೀನಿ ರೀ ಫ್ರೆಂಡ್ಸ್. ನೋಡ್ರಿ ಯಾವ ರೀತಿ ಹೂವಿನ ಅಲಂಕಾರ ಮಾಡೀನಿ ರೀ. ಪೂಜೆ ನಾವು ಡೈಲಿ ಇದೇ ರೀತಿ ಹೂ ಏರ್ಸಿ ಇಟ್ಟು ಚಂದ ಪೂಜೆ ಮಾಡ್ತೀವಿ ರೀ. ಎಲ್ಲ ದೇವ್ರ ಫೋಟೋ ಭಾಳ ಅದಾವ್ರಿ. ಹಾಲ್ ಒಳಗೆ ಹಾಕಿದ್ದೀವಿ ರೀ. ಒಂದು ಸ್ವಲ್ಪ ಅಂದ್ರೆ ಘಟ ಸ್ಥಾಪನೆ ಮನೆ ಮ್ಯಾಗ ದೀಪ ಹಾಕೋ ಮುಂದಾಗ ತೊಂದರೆ ಆಕೈತಿ ಅಂಥೇಳಿ ಒಂದು ಫೋಟೋ ಹೊರಗಡೆ ಇಟ್ಕೊಂಡಿದ್ದೀವಿ ಜಗಲಿ ಮೇಲೆ. ನೋಡ್ರಿ ಚರಿಗೆ ತುಂಬಿಟ್ಟಿನಿ ರೀ. ತಾಂಬ್ರದ ಮಾವಿನ ಎಲೆ ರೀ, ತೆಂಗಿನಕಾಯಿ ರೀ. ಡೈಲಿ ಪೂಜೆ ಮಾಡ್ತೀವಿ ರೀ. ಹೂ ನೋಡ್ರಿ ಯಾವ ರೀತಿ ಏರ್ಸಿನು ತಾಂಬೂರ್ದು. ಆಮೇಲೆ ಬೆಳ್ಳಿವು ಎಲ್ಲ ಗಣಪತಿ ಆಗಲಿ, ಬೇರೆ ಅಂಬಾಬಾಯಿ, ಕೊಲ್ಲಾಪುರ ಜ್ಯೋತಿಬಾ, ಬಾಲಕೃಷ್ಣ, ಅನ್ನಪೂರ್ಣೇಶ್ವರಿ ಬೇರೆ ಬೇರೆ ಮೂರ್ತಿಗಳು ಅದಾವ್ರಿ. ಫೋಟೋ ಅಂದ್ರೆ ಕೊಲ್ಲಾಪುರ ಜ್ಯೋತಿಬಾ ಒಂದು ಫೋಟೋ ಅಷ್ಟೇ ಒಳಗೆ ಒಂದು ಹಾಕಿದ್ದೀವಿ ಫ್ರೆಂಡ್ಸ್. ಆಮೇಲೆ ಹೊಳಿ ಒಳಗಿಂದ ಕಲ್ಲು ತಂದ ಲಕ್ಷ್ಮೀನ ಸ್ಥಾಪನೆ ಮಾಡಿದೆವು ನೋಡ್ರಿ. ನಮ್ಮ ಮನೆ ಜಗಲಿ ಯಾವ ರೀತಿ ಐತಿ. ನಮ್ಮ ಮುಂಜಾನೆ ಪೂಜೆ ಮಾಡಿದ್ನಿ. ಈಗ ಸಂಜೆಗೆ ಎತ್ತ ಪೂಜೆ ಮಾಡೋದೈತಿ. ಅದಕ್ಕೆ ಎತ್ತ ಪೂಜೆ ಮಾಡೋ ಹೊತ್ನಾಗ ನಿಮ್ಗೆ ಜಗಲಿ ತೋರಿಸಿದ್ನಿ. ನಮ್ಮ ಮನೆ ದೇವ್ರದ ಜಗಲಿ ಹೆಂಗೈತಿ ಅಂಥೇಳಿ. ಈಗ ಇವು ಎತ್ತ ಎರಡು ಏನು ಮಾಡ್ಕೋತೀನಿ ರೀ, ಜಗಲಿ ಮೇಲೆ ಇಟ್ಕೋತೀವಿ ರೀ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಬೇಕ್ರಿ ಫ್ರೆಂಡ್ಸ್. ಅಂದ್ರೆ ಮುಂಗಾರು ಬಿತ್ತನೆ ಪ್ರಾರಂಭ ಆಕೈತ್ರಿ ಅಂದ್ರೆ ಕಾರ ಹುಣ್ಣಿಮೆಗೆ. ಅದಕ್ಕೆ ಅವಾಗ ರೈತರೆಲ್ಲರೂ ಸಂತೋಷ ಪಡ್ತಿದ್ರು. ಇದೇ ರೀತಿ ಮಣ್ಣಿನ ಎತ್ತ ಫಸ್ಟ್ನೇ ಹೊನ್ನೋಗಿ ದಿನ ಮಣ್ಣಿನ ಎತ್ತ ಪೂಜೆ ಮಾಡಿದ್ರಿ. ಈಗ 2 ಎತ್ತ ಇಟ್ಟು ಬಳಕ ಕೋಡಿಗೆ ಆಮೇಲೆ ಹನಿಗೆ ಒಂದು ಸ್ವಲ್ಪ ನೀರು ಹಚ್ಚಿದ್ದೀನಿ ರೀ. ಹಚ್ಚಿ ಒಂದು ಸ್ವಲ್ಪ ನೀರು ಸಿಂಪಡಿಸ್ಕೋತೇನೆ ರೀ ಫ್ರೆಂಡ್ಸ್. ಆಮೇಲೆ ಕಾರ ಹುಣ್ಣಿಮೆ ದಿನ ಒರಿಜಿನಲ್ ಎತ್ತಿಂದ ಕರಿ ಹರಿತಾರೆ. ಅದನ್ನೂ ಹಾಕ್ತಾನೆ ವಿಡಿಯೋ ಮುಂದೆ ನಾಳೆಗೆ. ಅದು ಇಲ್ಲಿ ನೋಡ್ರಿ. ಇವಾಗ ನೀರು ಹಚ್ಚಿದ ಮೇಲೆ ಏನು ಮಾಡ್ಕೋಬೇಕ್ರಿ, ಕುಂಕುಮ ಹಚ್ಕೋತೇನೆ ರೀ ಫಸ್ಟ್ ಎತ್ತಿಗೆ. ಆಮೇಲೆ ಕುಂಕುಮ ಹಚ್ಕೋದಾಗ ನಾ ಏನು ಮಾಡ್ತೀನಿ ರೀ, ಅರಿಶಿನ ಹಚ್ಕೋತೀನಿ ರೀ. ಯಾವ ರೀತಿ ನೋಡ್ರಿ ಬಟ್ಟೆಲಿ ಅರಿಶಿನ ಹಚ್ಕೊಂಡು ಈಗ ಇದು ಕುಂಕುಮ ಅರಿಶಿನ ಹಚ್ಚೋದಾಗನ ಈಗೇನು ಮಾಡೋಣ್ರಿ, ಹೂ ಇರ್ಸೋಣ್ರಿ. ಅಂದ್ರೆ ಎತ್ತುಗಳಿಗೆ ಇದೇ ರೀತಿ ಅಂದ್ರೆ ವರ್ಷ ನಮ್ಮ ಅಪ್ಪಾರು ಕರಿ ಮಣ್ಣಿಲೆ ಅವರು ಚಂದ ಮಾಡ್ತಾರೆ ಎತ್ತ. ನಾವು ಬಣ್ಣದ ಪೇಂಟ್ ಅದು ಏನು ಕೊಡ್ತಿರ್ಲಿಲ್ಲ. ಈಗ ಕುಂಬಾರ ಮನೆಯಾಗೇನು ತಂದಿದ್ದೀವಿ ರೀ. ಚಂದ ಅದಾವೆ ಎತ್ತುಗಳು. ಹೂ ಇರ್ಸ್ಕೋಬೇಕ್ರಿ. ಇವಾಗ ಫಸ್ಟ್ ದಾಸವಾಳದ ಹೂ ಇರ್ಸ್ಕೊಂಡ್ರಿ. ನಮ್ಮ ಮನ್ಯಾಗ ಯಾವ ಹೂ ದಾಸವಾಳದ ಮಲ್ಲಿಗೆ ಹೂ ಇದು ಹತ್ರನ ಏರ್ಸ್ಕೊಂಡು, ನಿಮ್ಮ ಮನ್ಯಾಗ ಯಾವ ಹೂ ಇರ್ತಾವ್ರಲ್ಲ ಆ ಥರ ನೀವು ಏನು ಮಾಡಿರಿ ಏರ್ಸೋರಿ. ಹೂ ಇರಲಿಲ್ಲ ಅಂದ್ರೆ ಏನು ನಡಿತೈತಿ, ನೀವು ಸ್ಕಿಪ್ ಮಾಡ್ಬೋದು. ನಾವು ಹೂ ಅದಾವ ಅಂಥೇಳಿ ಹೂ ಏರ್ಸ್ಕೊಂಡನು. 2 ಅಂದ್ರೆ ಕೋಡಿನೊಳಗೆ ಮಲ್ಲಿಗೆ ಹೂ ಏರ್ಸ್ಕೊಂಡ್ರಿ. ಆಮೇಲೆ ಇಲ್ಲಿ ಅಂದ್ರೆ 2 ಹತ್ರ ಮೇಲೆ ಸೊಂಟದ ಮೇಲೆ ಏನು ಮಾಡ್ಕೊಂಡು 2 ದಾಸ್ವಾಳ ಹೂ, ದಪ್ಪ ದಾಸ್ವಾಳ ಹೂ ಅದಾವ್ರಿ ಅವು ಫ್ರೆಂಡ್ಸ್. ದಾಸ್ವಾಳ ಹೂ ಏರ್ಸ್ಕೊಂಡ್ರಿ. ಹೂ ಏರ್ಸ್ಕೊಂಡಿದ್ದಾಗನ ಈಗ 5 ಆಗ್ಬೇಕಂಥೇಳಿ 4 ಆಗಿದ್ದು ರೀ. ಒಂದು ದಂಡಿ ಹೂ ತೊಗೊಂಡ್ರಿ. ಅಂದ್ರೆ ಬೇರೆ ಬೇರೆ ಹೂ ಇರಲಿ ಅಂಥೇಳಿ ಚಂದಕ್ಕೆ ಅಂಥೇಳಿ ನಾ ಈ ರೀತಿ ಮಾಡ್ಕೊಂಡ್ರು. ನೀವು ಒಂದೇ ಥರನೂ ಇದ್ರೂ ಹೂವು ಒಂದೇ ನಮೂನಿ ಹೂ ಇದ್ದರೂ ಏರ್ಸ್ಕೋಬೋದು ರೀ. ಈ ರೀತಿ ಹೂವಿನ ಅಲಂಕಾರ ಮಾಡಿದ್ದು ನೋಡ್ರಿ ಹೆಂಗೆ ಕಾಣತ್ತಾವ ನೋಡ್ರಿ ನಮ್ಮ ಎತ್ತುಗಳು. ನೋಡಿ ನನಗಂತೂ ಇವು ಅಂದ್ರೆ ಕಾರ ಹುಣ್ಣಿಮೆಗೆ ರೀ ಎತ್ತಿನ ಪೂಜೆ ಮಾಡೋದೊಂದು ಭಾರಿ ದೊಡ್ಡ ಖುಷಿ ಹೊನ್ನೋಗಿ ದಿನ. ಅದಾದ ಬಳಿಕ ಇಲ್ಲಿ ನೋಡ್ರಿ ಪುಟಾಣಿ ಸಕ್ರೆ ಏನು ಮಾಡೀನಿ ನಾ ಬಾಣಕ್ಕೆ ಇಟ್ಕೊಂಡ್ರಿ ಫ್ರೆಂಡ್ಸ್. ಆಮೇಲೆ 2 ಊದಿನ ಕಡ್ಡಿ ತೊಗೊಂಡಿನಿ ರೀ. 2 ಊದಿನ ಕಡ್ಡಿ ಇಲ್ಲಿ ಆರತಿ ಹಚ್ಚಿಟ್ಟಿನಿ ರೀ. 2 ಊದಿನ ಕಡ್ಡಿ ಹಚ್ಬೋದು ರೀ. ಅವು ಹಚ್ಚಿ ಏನು ಮಾಡ್ತಾನೆ ಫ್ರೆಂಡ್ಸ್, 2 ಒಂದು ಸ್ವಲ್ಪ ಹತ್ತಿಲ್ರಿ ಅವು ಅಂದ್ರೆ ಆರತಿಗೆ ಹಚ್ಕೋದಾಗ ಅಥವಾ ಬೆಳಕೊಂದ ಬರ್ತಾನೆ ರೀ. ಅಂದ್ರೆ ಬೆಳಗಿದ್ದು ನಿಂತ್ರಿನ ಬೆಳಗ್ಗೆ ಇಲ್ಲಿ ಏನು ಮಾಡೀನಿ ರೀ, ಚುಚ್ಚಿ ನೋಡ್ರಿ. ಅಂದ್ರೆ ಊದಿನ ಕಡ್ಡಿ ಚುಚ್ಚೋದು ಮನೆ ಐತಿ. ಆಮೇಲೆ ಪುಟಾಣಿ ಸಕ್ರೆ ಎತ್ತಿಗೆ ಏನು ಮಾಡಿದ್ದೀನಿ
ರೀ ಕಾರ ಹುಣ್ಣಿಮೆ ದಿನ ಹಣ್ಣುಗಿ ದಿನ ರೀ ಇದು. ಅಂದ್ರೆ ಫಸ್ಟ್ ಈ ಮಣ್ಣಿನ ಎತ್ತ ಹಣ್ಣುಗಿ ದಿನ ಪೂಜೆ ಮಾಡ್ತೀವಿ. ಬಾನ ಹಿಡಿದೀನಿ ರೀ, ಪುಟಾಣಿ ಸಕ್ರೆ ಬಾನ ಹಿಡ್ದ ನೀರು ಒಂದು ಸ್ವಲ್ಪ ಇದೇ ರೀತಿ ಏನು ಮಾಡಿದ್ದೀನಿ ಸಿಂಪಡಿಸಿದ್ದೀನಿ ರೀ ಬಾನ. ಈಗ ಫೈನಲಿ ತೋರಿಸ್ತಾನೆ ನಿಮ್ಗೆ ಎಲ್ಲ ಇದು ಬಾನ ಹಿಡಿದಾಗನ. ಆಮೇಲೆ ಹೂವು ಇನ್ನೊಂದು ಸ್ವಲ್ಪ ಉಳಿದಿದ್ದು ರೀ, ಹೂವು ಆದ್ರೂ ಏನು ಮಾಡಿದ್ದೀನಿ ರೀ, ಹೂವಿನ ಅಲಂಕಾರ ಮಾಡ್ಕೊಂಡು ಬಂದೀನಿ ರೀ. ಈ ರೀತಿ ಫಸ್ಟ್ ದಾಸವಾಳ ಹೂವು ಇಟ್ಕೊಂಡು ನೋಡ್ರಿ ಯಾವ ರೀತಿ ಅವು ಇನ್ನೂ ಹೆಚ್ಚಾಗಿದ್ದು ರೀ, ಹೂವು ಉಳಿದಿದ್ದು ರೀ. ಆಮೇಲೆ ಒಂದು ಜಗಲಿ ಮೇಲೆ ಅಲಂಕಾರಕ್ಕೆ ಚಂದ ಆಕೈತಿ ಅಂತ ಹೇಳಿ ವಾಪಸ್ ಏನು ಮಾಡಿದ್ನಿ, ಮತ್ತು ಹೂವಿನ ಅಲಂಕಾರ ಮಾಡಿದ್ದೀನಿ ರೀ. ನೋಡ್ರಿ ಇಲ್ಲಿ ಆರತಿ ಮುಂದೊಂದು, ಆಮೇಲೆ ಇಲ್ಲಿ ದೇವ್ರ ಮುಂದೆ ಯಾವ ರೀತಿ ತಾಂಬೂರ್ದು ನಮ್ಮ ದೇವ್ರಿ ನೋಡ್ರಿ ಅಂಬಾಬಾಯಿ ರೀ, ಕೊಲ್ಲಾಪುರ ಜ್ಯೋತಿಬಾ, ಬಾಲಕೃಷ್ಣ, ಅನ್ನಪೂರ್ಣೇಶ್ವರಿ ರೀ, ಆಮೇಲೆ ಗಣಪತಿ ಬೆಳ್ಳಿದ್ರಿ, ಲಕ್ಷ್ಮೀ ರೀ ಬೆಳ್ಳಿ, ಈ ರೀತಿ ಏನಾಗಿ ಹೂವಿನ ಅಲಂಕಾರ ಮಾಡ್ಕೊಂಡು ಬಂದೀನಿ ರೀ ಫ್ರೆಂಡ್ಸ್ನ. ನಮ್ಮ ತೋಟದಾಗ ಹೂವು ಅದ ಅಂಥೇಳಿ ನಾವು ಡೈಲಿ ಏನು ಮಾಡ್ತೀವಿ ರೀ, ಇದೇ ರೀತಿ ಅಂದರೆ ಜಗಲಿ ಮೇಲಾಗಲಿ, ಆಮೇಲೆ ಡೈಲಿ ಹೊರಗಡೆ ತುಳಸಿ ಪೂಜೆಗಾಗಲಿ ಹೂವು ಇದೇ ರೀತಿ ಹೂವಿನ ಅಲಂಕಾರ ಮಾಡ್ತೀವಿ ರೀ. ಈಗ ಫೈನಲಿ ತೋರಿಸ್ತಾನೆ ನಿಮ್ಗೆ ಎತ್ತಿಂದ ಅಂದ್ರೆ ಒಂದು ಸ್ವಲ್ಪ ದಂಡಿ ಹೂ ಸದಾ ಮಲ್ಲಿಗೆ ಅಂತೇಳಿ ಹೂ ಕರಿತೀವಿ ನೋಡ್ರಿ ಇದನ್ನ. ಅವಾಗ ಇದು ಮಂದಿ ಸದಾ ಮಲ್ಲಿಗೆ ಹೂವಿನ ಎಲ್ಲ ಅಂದ್ರೆ ದೇವ್ರ ಪೂಜೆಗಾಗಲಿ ಅಂದ್ರೆ ಯಾವಾಗ ಬೇಕಾದಾಗ ಅಂದ್ರೆ 24 ಅಂದ್ರೆ 24 ತಾಸು ಹೂವು ಇರ್ತಾವ್ರಿ ಇವು ಗಿಡದೊಳಗೆ. ಅದಲ್ದನ ಅಂದ್ರೆ 12 ತಿಂಗಳು ಹೂ ಸದಾ ಮಲ್ಲಿಗೆ ಯಾಕೆ ಅಂತ ಕರಿತೀವಿ ಅಂದ್ರೆ ವರ್ಷದೊಳಗೆ ಒಂದು ದಿವಸ ಬಿಡು ಇರಂಗಿಲ್ಲ ರೀ, ಡೈಲಿ ಹೂ ಇರ್ತಾವೆ. ಅದಕ್ಕೆ ಇದನ್ನು ದಂಡಿ ಹೂವಿಗೆ ಸದಾ ಮಲ್ಲಿಗೆ ಅಂತ ಕರಿತೀವಿ ರೀ. ಫೈನಲಿ ಈ ರೀತಿ ಎಲ್ಲ ಪೂಜೆ ಆದ್ಮೇಲೆ ನಿಮ್ಗೆ ತೋರಿಸಿ ನೋಡ್ರಿ, ನೀ ಎಲ್ಲ ಪೂಜೆ ಮಾಡಿದ ಬಳಿಕ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಜಗಲಿ ಮೇಲೆ ಪೂಜೆ ಮಾಡಿ ನೋಡ್ರಿ. ನಾ ಕಾರ ಹುಣ್ಣಿಮೆ ಹಣ್ಣುಗಿ ದಿನ ಅಂದ್ರೆ ಮಣ್ಣಿನ ಎತ್ತಿನ ಪೂಜೆ ರೀ, ಆರತಿ ಆಗಲಿ, ಆಮೇಲೆ ಅಂದ್ರೆ ರಂಗೋಲಿ ತೆಗೆದ ಊದಿನ ಕಡ್ಡಿ ನೋಡ್ರಿ, ಇದು ತಾಂಬೂರ ಚರಿಗೆ ಡೈಲಿ ತುಂಬಿಟ್ಟ ಮಾವಿನ ಎಲೆ ಹಾಕಿ ಮ್ಯಾಗ ತೆಂಗಿನಕಾಯಿ ಹಾಕಿ ಜಗಲಿ ಮೇಲೆ ಚರಿಗೆ ತುಂಬಿಡ್ತೀವಿ ರೀ. ಆಮೇಲೆ ಬೆಳ್ಳಿ ಗಣಪತಿ ಆಗಲಿ, ಬಾಲಕೃಷ್ಣ ತಾಂಬೂರದು ನೋಡ್ರಿ ಯಾವ ರೀತಿ ಅದಾವೆಲ್ಲ, ಅಂಬಾಬಾಯಿ ಮೂರ್ತಿ, ಕೊಲ್ಲಾಪುರ ಜ್ಯೋತಿ ಬಂದ್ರಿ. ಆಮೇಲೆ ಹೊಳಿ ಒಳಗಿಂದ ಕಲ್ಲು ತಂದು ಲಕ್ಷ್ಮೀ ಸ್ಥಾಪನೆ ಮಾಡಿದ್ವಿ ರೀ. ನಮ್ಮ ಕೊಲ್ಲಾಪುರ ಜ್ಯೋತಿ ಒಂದು ಫೋಟೋ ಐತ್ರಿ. ಆಮೇಲೆ ಹಿಂದ್ಗಡೆ ಎಲ್ಲ ಹಿರಿಯರು ಅಂದ್ರೆ ಅವು ಕೂಡ ತಾಂಬೂರದನ್ನ ಏನದಾವ್ರಿ ದೇವ್ರದವ್ರಿ, ಹಿರಿಯರನ್ನ ದೇವ್ರ ಮಾಡಿ ಕುಂಡ್ರಿಸ್ಕೊಂಡಿದ್ದೀವಿ. ಫೈನಲಿ ಈ ರೀತಿ ರೆಡಿ ಆತ್ರಿ ನಮ್ಮ ಜಗಲಿ ಮೇಲೆ ಹಣ್ಣುಗಿ ಕಾರ ಹುಣ್ಣಿಮೆದ ಮಣ್ಣಿನ ಎತ್ತಿನ ಪೂಜಾ ಕಾರ್ಯಕ್ರಮ. ನಾಳೆಗೆ ರೀ ನಮ್ಮ ಗೋಟ್ಯದೊಳಗೆ ಅಂದ್ರೆ ಬಂಡಿ ಹೂಡೋದು ಕರಿ ಹರಿದ ವಿಡಿಯೋ ಅಂದ್ರೆ ಎತ್ತುಗಳದು ಒರಿಜಿನಲ್ದ ಕರಿ ಹರಿದ ವಿಡಿಯೋ ಮಾಡ್ಕೊಂಡು ಬಂದೀನಿ ರೀ. ಅದು ನಾಳೆಗೆ ಹಾಕ್ತೇನೆ ರೀ ಫ್ರೆಂಡ್ಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಎಲ್ಲರಿಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಾನು ಇನ್ಸ್ಟಾಗ್ರಾಮದ ಮೇಲೆ, ಫೇಸ್ಬುಕ್ ಮೇಲೆ, ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತಾನೋ ಅಲ್ಲಿ ಎಲ್ಲರೂ ಓಪನ್ ಮಾಡಿ ನೋಡಿರಿ. ನಾ ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕೆ ಅದನ್ನು ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.